15 ವರ್ಷದ ವೈಭವ್ ಸೂರ್ಯವಂಶಿಗೆ ಆಟಿಟ್ಯೂಡ್ ಶುರುವಾಗಿದೆಯಾ, ದಿಮಾಕ್ ಇದೆಯಾ? ಈ ಥರದೊಂದು ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿದೆ. 2 ಸೀಸನಲ್ಲಿ IPL ಅಲ್ಲಿ ರನ್ ಗಳಿಸಿದ ಕೂಡಲೇ ಇವರಿಗೆ ತಲೆನೇ ನಿಲ್ತಾ ಇಲ್ಲ, ಹಿಡಿಯೋಕೆ ಆಗ್ತಿಲ್ಲ, ವಿರಾಟ್ ಕೊಹ್ಲಿ ರೇಂಜಿಗೆ ಇವರು ಅಗ್ರೆಸಿವ್ನೆಸ್ ತೋರಿಸ್ತಾ ಇದ್ದಾರೆ ಅಂತ ಭಾಳಷ್ಟು ಮಂದಿ ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ನಿನ್ನೆ ಆ್ಯಕ್ಚುಲಿ ನಡೆದಿದ್ದೇನು, ಯಾರ ಮಿಸ್ಟೇಕ್, ನಿಮಗೆ ಫ್ರೇಮ್ ಬೈ ಫ್ರೇಮ್ ನಾನೀಗ ತೋರಿಸ್ತೀನಿ. ನೆನ್ನೆ ಅಷ್ಟೇ ಒಂದು ಡೀಟೇಲ್ಡ್ ವಿಡಿಯೋನ ನಾನು ಮಾಡಿದ್ದೆ, ನೀವು ನೋಡಿಲ್ಲ ಅಂತಂದರೆ ನಾನು ಕಮೆಂಟಲ್ಲಿ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋ ಕೂಡ ನೋಡಿ. ಏನಾಯಿತು, ಆ ಪೆನಾಲ್ಟಿ ರನ್ ವಿಚಾರ ಏನು, ವೈಡ್ ಏನಾಯಿತು, ನೋಬಾಲ್ ಏನಾಯಿತು, ಆಮೇಲೆ ಲೈಟ್ ಡಿಮ್ ಆಗಿದ್ದು, ಇದೆಲ್ಲದರ ಬಗ್ಗೆ ಕೂಡ ನಾವು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಸೊ ಅದ್ರ ಬಗ್ಗೆ ನೀವು ರೆಸ್ಪಾನ್ಸ್ ಕೂಡ ಕೊಡ್ತಾ ಇದ್ದೀರಾ. ಆದರೆ ವೈಭವ್ ಸೂರ್ಯವಂಶಿ ಅವ್ರನ್ನ ಟಾರ್ಗೆಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ನಿಜಕ್ಕೂ ವೈಭವ್ ನೆನ್ನೆ ತಪ್ಪು ಮಾಡಿದ್ರ ಅಥವಾ ಶ್ರೀಲಂಕಾ ಕಡೆಯಿಂದ ಪ್ರೊವೊಕೇಶನ್ ಬಂತ? ನಿಮಗೆ ವಿವರವಾಗಿ ಹೇಳ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಡೀಟೇಲ್ ಆಗಿ ಎಲ್ಲಿಂದ ಪ್ರೊವೊಕೇಶನ್ ಬಂತು, ಎಲ್ಲಿಂದ ಶುರುವಾಯಿತು, ಆ ಸೂಪರ್ ಓವರಲ್ಲಿ ಕೊನೆ ಬಾಲಲ್ಲಿ ಏನೇನಾಯಿತು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾಕಂದರೆ ನಾನು ಸ್ಲೋ ಮಾಡಿ, ಅಲ್ಟ್ರಾ ಸ್ಲೋ ಮಾಡಿ ಫ್ರೇಮ್ ಬೈ ಫ್ರೇಮ್ ನೋಡ್ತಾ ಬಂದೆ. ಏನಾದರೂ ವೈಭವ್ ಕಡೆಯಿಂದ ಅವರಿಗೆ ಕಮೆಂಟ್ ಪಾಸ್ ಆಯಿತಾ ಅಥವಾ ಅವ್ರ ಕಡೆಯಿಂದ ಬಂತ ಅಂತ. ಇಬ್ಬರು ವ್ಯಕ್ತಿಗಳಿದ್ದಾರೆ ಶ್ರೀಲಂಕಾದಲ್ಲಿ, ಇದರಲ್ಲಿ ಮೇನ್ ಕಲ್ಪ್ರಿಟ್ಗಳು. ಅವರಿಂದನೇ ಶುರುವಾಗಿದ್ದು. ನನ್ನ ಕ್ಲಿಯರ್ ಕಟ್ಟಾಗಿ ಹೇಳಬಲ್ಲೆ, ವಿತ್ ನಿಮಗೆ ಇಮೇಜಸ್ ನಾನು ತೋರಿಸ್ತೀನಿ. ಒಬ್ಬರು ವಿಷೇನ್ ಹಲಂಬಗೆ, ಆ ಕೊನೆಯ ಓವರ್ ಬಾಲ್ ಮಾಡಿದಂಥ ವ್ಯಕ್ತಿ. ಇನ್ನೊಬ್ಬ ವನುಜಾ ಸಹನ್, ಆಲ್ರೌಂಡರ್. ಹೇಗೆ ಅಂತ ಹೇಳ್ತೀನಿ. ಲಾಸ್ಟ್ ಓವರ್ ಬಾಲ್ ಮಾಡಿದಾಗ, ಲಾಸ್ಟ್ ಬಾಲ್ 8 ರನ್ ಬೇಕಾಗಿತ್ತು, ಎಡ್ಜಾ ಕೀಪರ್ ಹೋಗುತ್ತೆ, ಅದಾದಮೇಲೆ ವಿನ್ ಆಗ್ತಾರೆ. ವಿನ್ ಆಗುವಾಗ ವೈಭವ್ ಸೂರ್ಯವಂಶಿ ತಂಪಾಡಿಗೆ ತಾವು ಸ್ಟ್ರೈಕಲ್ಲಿ ಇದ್ದಂಥವ್ರು ನಡ್ಕೊಂಡು ಬರ್ತಾ ಇರ್ತಾರೆ. ಅವ್ರನ್ನ ಸೂರ್ಯಾಂಶ್ ಶೇಡ್ಗೆ ಕೂಡ ಜಾಯ್ನ್ ಆಗ್ತಾರೆ ನಾನ್ ಸ್ಟ್ರೈಕಿಂದ. ಇಬ್ಬರೂ ಕೂಡ ಈ ಗ್ರೂಪ್ ಇದ್ರಲ್ಲ, ಶ್ರೀಲಂಕಾದ ಪ್ಲೇಯರ್ಸ್ ಗ್ರೂಪ್, ಅವ್ರನ್ನ ಪಾಸ್ ಆಗ್ತಿರ್ಬೇಕಾದ್ರೆ ಅಲ್ಲಿವರೆಗೆ ಇವ್ರು ಯಾರ ಹತ್ರನೂ ಮಾತಾಡಿಲ್ಲ, ಯಾರಿಗೂ ಕಾಮೆಂಟ್ ಮಾಡಿಲ್ಲ. ಆದರೆ ಬೌಲಿಂಗ್ ಮಾಡಿದಂಥ ಹಲಂ ಬಗ್ಗೆ ಸ್ಟಾರ್ಟಿಂಗಲ್ಲಿ ಏನೋ ಈ ಥರ ಪಂಚ್ ಮಾಡಿ ಎಸ್ ಅಂತ ಏನೋ ಹೇಳ್ತಾರೆ. ಆದರೆ ನಿಜಕ್ಕೂ ಅಲ್ಲೊಂದು ಕಮೆಂಟ್ ಪಾಸ್ ಮಾಡಿದ್ದು ಯಾರು ಅಂತಂದರೆ, ನಾನು ಈ ವಿಡಿಯೋದಲ್ಲಿ ನೋಡಿದಾಗ ವನುಜಾ ಸಹನ್, ಸ್ವಲ್ಪ ನೀವು ನೋಡ್ಬೋದಲ್ಲ, ಡಾರ್ಕ್ ಆಗಿದ್ದಾರೆ. ಸೊ ಈ ವ್ಯಕ್ತಿ ಏನೋ ಅಂತ ಹೇಳ್ತಾರೆ ಫಸ್ಟಿಗೆ, ಅದಾದಮೇಲೆ 2ನೇ ಸಲ ತಿರುಗಿ ಏನೋ ಅಂತ ಹೇಳಿರೋದು. ನಿಜಕ್ಕೂ ಇಲ್ಲಿ ಹೇಳಿರೋದು ಶೇಡ್ಗೆಗೆ. ಆದರೆ ಶೇಡ್ಗೆ ಪರವಾಗಿ ಡಿಫೆನ್ಸಿಗೆ ಬಂದು ವೈಭವ್ ಸೂರ್ಯವಂಶಿ ಈಗ ವಿಲನ್ ಆಗಿದ್ದಾರೆ. ಇವರು ಟ್ರಿಗರ್ ಮಾಡಿದ್ದು, ಕಿಚಾಯಿಸಿದ್ದು ಶೇಡ್ಗೆಗೆ ಏನೋ ಹೇಳ್ತಾನೆ ಆ ವ್ಯಕ್ತಿ, ಯಾರು ವನುಜಾ ಸಹನ್. ಅದನ್ನು ಕೇಳಿಸ್ಕೊಂಡು ಒಂದ್ಸಲ ತಿರುಗ್ತಾರೆ ಶೇಡ್ಗೆ. ಆಗ ವೈಭವ್ ಸೂರ್ಯವಂಶಿ ಅದಕ್ಕಿಂತ ಮುಂಚೆ ಬಂದು 15 ವರ್ಷ, ಸ್ವಲ್ಪ ಏನು ಬಿಸಿ ರಕ್ತ, ಸೊ ಇನ್ನೂ ಕೂಡ ಮೆಚುರಿಟಿ ಬರಬೇಕಾದಂಥ ವಯಸ್ಸು. ಕ್ರಿಕೆಟ್ ವಿಚಾರದಲ್ಲಿದೆ, ಆದರೆ ಕೆಲವೊಂದು ಸಲ ಈ ಥರ ಆಗುತ್ತೆ. ಸೊ ಹಾಗಾಗಿ ಅವರು ಬಂದು ಪ್ರಶ್ನೆ ಮಾಡಿದಾಗ ಅಲ್ಲಿ ಈ ಹಲಂ ಬಗ್ಗೆ ಬೌಲರ್ ಈತನೇನೋ ಹೇಳಿದ್ದಾನೆ ಅಂತ. ಬಟ್ ಹೇಳಿರೋದು ನನ್ನ ಪ್ರಕಾರ ಈ ವಿಡಿಯೋ ನೋಡಿದಾಗ ವನುಜಾ ಸಹನ್. ನಾನು ಎಕ್ಸಾಕ್ಟ್ಲಿ ಆ ವಿಡಿಯೋನ ಪ್ಲೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂತಂದರೆ ಕಾಪಿರೈಟ್ ಅದಿದ್ದು ಸಮಸ್ಯೆಗಳು ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಾಂದರೆ ವೀಡಿಯೋನೇ ನಾನು ಪ್ಲೇ ಮಾಡಿಬಿಡ್ತಿದ್ದೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಅದಕ್ಕೆ ಅದರ ಸ್ನ್ಯಾಪ್ಸನ್ನು ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಈತ ಏನೋ ಹೇಳಿದ್ದಾನೆ ಅಂತ ವೈಭವ್ ಸೀದಾ ಹೋಗಿ ಅವ್ರ ಹತ್ರ ರಿಯಾಕ್ಟ್ ಮಾಡ್ತಾರೆ. ವೈಭವ್ ಸೂರ್ಯವಂಶಿದ ಏನು ತಪ್ಪೇ ಇಲ್ವಾ ಅಂತ ನೀವು ಪ್ರಶ್ನೆ ಮಾಡಿದರೆ, ವೈಭವ್ ಕೂಡ ಕೆಲವೊಂದು ತಪ್ಪು ಮಾಡಿದ್ದಾರೆ. ಅಲ್ಲಿವರೆಗೂ ಓಕೆ, ಹೋಗಿ ಪ್ರಶ್ನೆ ಮಾಡೋವರೆಗೂ ಓಕೆ. ಆದರೆ ಗ್ಲೌಸಲ್ಲಿ ಈ ಥರ ಎದೆ ಹತ್ರ ಕೈ ಹಿಡಿದಿದ್ದು, ತಳ್ಳಿದ್ದು, ಅದು ವೈಭವ್ ಮಾಡಿದಂಥ ತಪ್ಪು. ಯಾಕಂದರೆ ಇದು ಸ್ಟ್ರೀಟ್ ಕ್ರಿಕೆಟ್ ಅಲ್ಲ, ನೀವು ಗಲ್ಲಿ ಕ್ರಿಕೆಟ್ ಆಡ್ತಾ ಇಲ್ಲ, ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡ್ತಾ ಇದ್ದಾರೆ. ಇಂಡಿಯಾದ ಟೈರ್ 1 ಅಂದರೆ ಇಂಡಿಯಾ ಎ. ಸೊ ನಿಮ್ಮನ್ನು ನೋಡುವಂಥ ಸಾಕಷ್ಟು ಫ್ಯಾನ್ಸ್ ಇರ್ತಾರೆ. ಸೊ ಹಾಗಾಗಿ ಪ್ರಶ್ನೆ ಬರ್ಬೋದು ಇಲ್ಲಿ, ವಿರಾಟ್ ಕೊಹ್ಲಿ ಎಷ್ಟೋ ಸಲ ಮಾಡಿದ್ದಾರೆ, ನೀವು ಪ್ರಶ್ನೆ ಮಾಡಿಲ್ಲ ಅಂತ. ವಿರಾಟ್ ಕೊಹ್ಲಿ ತಪ್ಪು ಮಾಡಿದಾಗಲೂ ಕೂಡ ತಪ್ಪಂತ ಹೇಳಿರುವಂಥದ್ದು ಇದೆ. ಆದರೆ ಎಲ್ಲವೂ ಕೂಡ ಒಂದು ಚೌಕಟ್ಟಲ್ಲಿ ಇದ್ದಾಗ ಮಾತ್ರ. ಸೊ ಸೂರ್ಯವಂಶಿ ಮಾಡಿದಂಥ ತಪ್ಪು ಅದು. ಸೊ ಹಾಗಾಗಿ ತಳ್ಳಿದಾಗ ಆಬ್ವಿಯಸ್ಲಿ ಅವನು ಕೂಡ ವಾಪಸ್ ತಳ್ಳಿದ್ದಾನೆ, ಯಾರು ಹಲಂ ಬಗ್ಗೆ. ಸೊ ಆಗ ಕ್ಲಾಶ್ ಆಗಿದೆ, ಡಿಕ್ವೆಲ್ಲ ಇವರೆಲ್ಲ ಬಂದಿದ್ದಾರೆ. ಇದೆಲ್ಲ ಆದಮೇಲೆ ಅವಿಷ್ಕಾ ಫರ್ನಾಂಡೋ ಕೂಡ ಅಲ್ಲಿ ಏನೋ ಈ ಥರ ಕೈ ತೋರಿಸುವಂಥದ್ದು ಆಗುತ್ತೆ. ಸೊ ಈ ಥರ ಎಲ್ಲ ಆಯಿತು. ಬಟ್ ಸುಖಾಂತ್ಯ ಆಯ್ತು ಅಲ್ಲಿ ನೋಡಬೇಕಾದ್ರೆ. ಆದರೆ ವೈಭವ್ ಸೂರ್ಯವಂಶಿ ವಾಪಸ್ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಹ್ಯಾಂಡ್ ಆ್ಯಕ್ಷನ್ ಮಾಡಿದ್ದು, ಫಸ್ಟಿಗೆ ಕೈ ತೋರಿಸಿ ಏನೋ ಒಂದಷ್ಟು ಬೈಗುಳ ಹಿಂದಿಯಲ್ಲಿ MCBC ಏನೋ ಬರುತ್ತೆ. ಅದಾದಮೇಲೆ ಹ್ಯಾಂಡ್ ಒಂದು ಆ್ಯಕ್ಷನ್ ಈ ಥರ ಮಾಡಿದ್ದು ನನಗನ್ಸುತ್ತೆ ಇಟ್ ವಾಸ್ ನಾಟ್ ಇನ್ ಅ ರೈಟ್ ಸ್ಪಿರಿಟ್ ಅಂತ. ಯಾಕೆಂದರೆ ಇನ್ನೂ ತುಂಬ ದೊಡ್ಡ ಕೆರಿಯರ್ ಇದೆ. ನಿಮ್ಮ ಆಟದ ಜೊತೆಗೆ ಆ್ಯಟಿಟ್ಯೂಡ್ ಕೂಡ ಭಾಳ ಮುಖ್ಯ ಆಗುತ್ತೆ. ಆದರೆ ಶ್ರೀಲಂಕಾ ಕಡೆಯಿಂದ ಪ್ರೊವೊಕೇಶನ್ ಬಂದಿರೋದು ಹೌದು, ಅದಕ್ಕೆ ಈ ಫೋಟೋಗಳೇ ಸಾಕ್ಷಿ. ವಿಡಿಯೋನ ಮತ್ತೊಮ್ಮೆ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿ, ಸ್ಲೋ ಮಾಡಿ ನೋಡಿ, ನಿಮಗೆ ಒಂದಷ್ಟು ವಿಚಾರ ಗೊತ್ತಾಗುತ್ತೆ. ಸೊ ಅವರ ಕಡೆಯಿಂದನೂ ಟ್ರಿಗರಿಂಗ್ ಬಂದಿದೆ, ಅದಕ್ಕೆ ರೆಸ್ಪಾಂಡ್ ಕೂಡ ಮಾಡಿದ್ದಾರೆ ವೈಭವ್ದು ತಪ್ಪಿದೆ ಕೆಲವೊಂದು ವಿಚಾರದಲ್ಲಿ. ತಳ್ಳಿದ್ದು ಆ ಹ್ಯಾಂಡ್ ಆ್ಯಕ್ಷನ್, ಇದೆರಡು ಮಿಸ್ಟೇಕ್ ಆಗಿದೆ. ಸೊ ನಿಮ್ಮ ಕಮೆಂಟ್ ತಿಳಿಸಿ, ಯಾರು ತಪ್ಪು, ಶ್ರೀಲಂಕಾದವ್ರದ ವೈಭವ್ದ ಅಂತ. ನಮಸ್ಕಾರ.